ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮದೇನಿದೆ ಪದ್ಯ. ಕವಿಯ ಹೆಸರು ನಿರ್ಮಲಾ ಸೂರತ್ಕಲ್. ಬನ್ನಿ ಹಾಗಿದ್ದರೆ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಕವಿ ಕೃತಿ ಪರಿಚಯ. ಕವಿ ಪರಿಚಯ. ಕವಿಯ ಹೆಸರು ನಿರ್ಮಲಾ ಸೂರತ್ಕಲ್. ಇವರ ಜನನ 31/5/1959. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನಿಡ್ಬೂರು ಗ್ರಾಮ. ತಂದೆ ತಾಯಿ ಶ್ರೀಧರ್ ನಾಯ್ಕ್, ಇಂದಿರಾ. ವೃತ್ತಿ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜಿನ ಹುಡುಗಿಯರ ವಸತಿ ನಿಲಯದಲ್ಲಿ ನಿಲಯ ಪಾಲಕಿಯಾಗಿದ್ದಾರೆ. ಕೃತಿಗಳು: ಪಾತರಗಿತ್ತಿ ಪಕ್ಕ, ಅ ಆ ಇ ಈ ಉ ಊ, ಪುಟ್ಟ ಪುಟ್ಟಿ ಗುಟ್ಟಾಗಿ. ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ದೊರಕಿವೆ ಹಾಗೂ ಇತ್ಯಾದಿಗಳು. ಅಭ್ಯಾಸಗಳು: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮರವು ಮನುಷ್ಯನಿಗೆ ಏನನ್ನು ಕೊಡುತ್ತದೆ? ಮರವು ಮನುಷ್ಯನಿಗೆ ಹಣ್ಣು, ಹೂವು, ಸೊಪ್ಪು, ಸೌದೆ ಮತ್ತು ನೆರಳನ್ನು ಕೊಡುತ್ತದೆ. ಹಸುವಿನಿಂದ ಮನುಷ್ಯನು ಪಡೆಯುವ ಪ್ರಯೋಜನಗಳು ಯಾವ್ಯಾವು? ಹಸುವಿನಿಂದ ಮನುಷ್ಯನು ಹಾಲು, ಮೊಸರು, ಬೆಣ್ಣೆ, ಗೊಬ್ಬರಗಳನ್ನು ಪಡೆಯುತ್ತಾನೆ. 3. ಗಿಡಬಳ್ಳಿಗಳು ಏನನ್ನು ಕೊಡುತ್ತವೆ? ಗಿಡಬಳ್ಳಿಗಳು ಹೂವನ್ನು ಕೊಡುತ್ತವೆ. 4. ಪ್ರಕೃತಿಯಲ್ಲಿ ನಾನು, ನನ್ನದು ಎಂಬ ಮಾತಿಲ್ಲದೆ ಉಪಕರಿಸುತ್ತಿರುವವರು ಯಾರು? ಪ್ರಕೃತಿಯಲ್ಲಿ ಮರ, ಹಸು, ಮೋಡ, ಸೂರ್ಯ, ಚಂದ್ರ, ನದಿ, ಬಾವಿ, ಗಿಡ, ಬಳ್ಳಿ, ಭೂಮಿ ತಾಯಿ ನಾನು, ನನ್ನದು ಎಂಬ ಮಾತಿಲ್ಲದೆ ಉಪಕರಿಸುತ್ತಿರುವರು. ಯಾವುದನ್ನು ಕವಿ ಮನುಷ್ಯನ ಭ್ರಮೆ ಎನ್ನುತ್ತಾರೆ? ಪ್ರಕೃತಿಯಲ್ಲಿರುವ ಎಲ್ಲ ಸಂಪತ್ತುಗಳು ತನ್ನದೇ, ಇಲ್ಲಿರುವ ಸಕಲ ಜೀವರಾಶಿಯು ತನಗಾಗಿಯೇ ಜೀವ ನಡೆಸುತ್ತಿದೆ ಎಂಬ ಮನುಷ್ಯನ ಭಾವನೆಯನ್ನು ಕವಿ ಭ್ರಮೆ ಎನ್ನುತ್ತಾರೆ. ಈ ವಿಭಾಗ ಪದಗಳನ್ನು ಬಳಸಿ ಸ್ವಂತವಕ್ಕೆ ಬರೆಯಿರಿ. ತ್ಯಾಗ: ಭಗತ್ ಸಿಂಗ್ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದರು. ಪೊರೆ: ತಾಯಿ ತನ್ನ ಮಗುವನ್ನು ಪೊರೆಯುತ್ತಾಳೆ. ಕೊನೆಯದಾಗಿ ದಾನ: ರಕ್ತದಾನ ಮಾಡಿ ಜೀವ ಉಳಿಸಿ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮಕ್ಕಳೇ, ಇದನ್ನು ನೀವೇ ಬರಿಬೇಕು. ಈ ವಿಭಾಗ ನೋಡೋದಾದರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ನೀರು ಕೊಡುವ: ನದಿ, ಬಾವಿ, ಹೂವು ಕೊಡುವ ಗಿಡ, ಬಳ್ಳಿ ಹೊತ್ತು ಪೊರೆಯುವ ಭೂಮಿ ತಾಯಿ, ನನ್ನದು ಅನ್ನಲಿಲ್ಲ ಒಮ್ಮೆಯಾದರೂ. ಇದಾದ ನಂತರ ಫುಲ್ ಬರಿಬೇಕು. ಎಲ್ಲರಿಂದ: ನಾವು ತಾನೇ, ಎಲ್ಲ ಇದ್ದರೆ ನಾವು ತಾನೇ, ನಮ್ಮದೇನು ಹೇಳು ನೀನು, ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ. ಇವೆರಡು ಪ್ಯಾರಗಳು ಕೂಡ ಪೂರ್ತಿಯಾಗಿ ಬರೆಯಬೇಕು. ಸೊ ಇಲ್ಲಿಗೆ ನಮ್ಮ ಪದ್ಯದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿವೆ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್.